ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಹುರುಳಿ ಹೂವಿನ ಪಲ್ಯ. ತುಂಬ ರುಚಿಯಾದಂಥ ಮತ್ತು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದಾದಂಥ ರೆಸಿಪಿ ಇದು. ಇದನ್ನು ನಾವು ಹುರುಳಿ ಹೂ ಅಂತ ಕರಿತೀವಿ. ಇದರಲ್ಲಿರೋ ಹೂ ಸೇರಿಸಿನೇ ಪಲ್ಯಕ್ಕೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟು ಹುರುಳಿ ಹೂ ತಗೊಂಡಿದ್ದೀನಿ. ಈ ರೀತಿಯಾಗಿ ಹೆಡ್ಜ್ಗಳನ್ನ ಕಟ್ ಮಾಡ್ಕೋಬೇಕು. ಇದು ಕೂಡ ಸ್ಪ್ರಿಂಗ್ ಆನಿಯನ್ನೇ, ಬಟ್ ಸ್ಪ್ರಿಂಗ್ ಆನಿಯನ್ ನಮಗೆ ಎಲ್ಲ ಟೈಮಲ್ಲೂ ಸಿಗುತ್ತೆ. ಆದರೆ ಈ ಹುರುಳಿ ಹೂವು ನಮಗೆ ಸೀಸನಲ್ಲಿ ಮಾತ್ರ ಸಿಗುವಂಥದ್ದು. ಈ ಪಲ್ಯ ರೊಟ್ಟಿ ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ವಾಶ್ ಮಾಡ್ಕೋಬೇಕಾಗತ್ತೆ. ಒಂದು ಪಾತ್ರೆಗೆ ನೀರು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಹುರುಳಿ ಹೂವನ್ನು ಹಾಕಿ ವಾಶ್ ಮಾಡಿ ಎತ್ತಿಟ್ಕೋಬೇಕು. ನಂತರ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 3 ಟೊಮ್ಯಾಟೊ ತಗೊಂಡಿದ್ದೀನಿ. ಮತ್ತು ಒಂದೆರಡು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮೊದಲಿಗೆ 4ರಿಂದ 5 ಸ್ಪೂನ್ ಆಯಿಲ್ ಸೇರಿಸಿ, ಆಯಿಲ್ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು, ನಂತರ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಸಮಯದಲ್ಲಿ 2 ಕಡ್ಡಿ ಕರಿಬೇವನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಸುಮಾರು 5 ನಿಮಿಷಗಳಾಗಿದೆ. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಟೊಮ್ಯಾಟೊನ ಸೇರಿಸ್ಕೋಬೇಕು. ಟೊಮ್ಯಾಟೊ ಫ್ರೈ ಮಾಡುವಾಗ 2 ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೊಮ್ಯಾಟೊ ಬೇಗ ಸಾಫ್ಟಾಗಿ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಟೊಮೆಟೊ ಸಹ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಸಮಯದಲ್ಲಿ ಅರ್ಧ ಸ್ಪೂನ್ ಅರಿಶಿನ, 1.5 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್ ಇಷ್ಟನ್ನು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಮಸಾಲ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ವಾಶ್ ಮಾಡಿ ಇಟ್ಕೊಂಡಿರೋ ಹುರುಳಿ ಹೂವನ್ನ ಇವಾಗ ಸೇರಿಸ್ಕೋಬೇಕು. ಉಪ್ಪು ನಾನು ಮೊದಲೇ ಸೇರಿಸಿರೋದ್ರಿಂದ ಇವಾಗ ಸೇರಿಸ್ತಿಲ್ಲ. ನೀವು ಮುಂಚೆ ಹಾಕ್ಕೊಂಡಿಲ್ಲ ಅಂದರೆ ಇವಾಗ ಸೇರಿಸ್ಕೋಬಹುದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಜೊತೆ ಹುರುಳಿ ಹೂವು ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು 5 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕಾಗತ್ತೆ. ಹುರುಳಿ ಹೂವು ಮೊದಲೇ ಸಾಫ್ಟ್ ಇರೋದ್ರಿಂದ ಜಸ್ಟ್ ಸ್ಟೀಮಲ್ಲೇ ಬೆಂದೋಗಿರುತ್ತೆ. ಹಾಗಾಗಿ ಹೆಚ್ಚೊತ್ತು ಫ್ರೈ ಮಾಡೋದು ಬೇಡ. ನೋಡಿ ಇವಾಗ ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಪರ್ಫೆಕ್ಟ್ ಆಗಿದೆ. ಈ ಸಮಯದಲ್ಲಿ ಅರ್ಧ ಬೌಲ್ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆರಡು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ. ಇವಾಗ ನೋಡಿ ಸುಮಾರು 3 ನಿಮಿಷಗಳಾಗಿದೆ. ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಹುರುಳಿ ಹೂವಿನ ಪಲ್ಯ ರೆಡಿಯಾಗಿದೆ. ಹುರುಳಿ ಹೂವಿನ ಪಲ್ಯದ ಜೊತೆಗೆ ರೊಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾನಿವತ್ತು ರೊಟ್ಟಿ ಮಾಡ್ತಿದ್ದೀನಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ರೆಸಿಪಿ ಅಂತ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿ, ಖಂಡಿತ ಈ ಹುರುಳಿ ಹೂ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತೀರಾ. ರೊಟ್ಟಿ ಜೊತೆಗೆ ಬಟರ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಈ ಪಲ್ಯದ ಜೊತೆಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದೇ ರೀತಿಯಾದಂಥ ಈಸಿ ರೆಸಿಪಿಗಳನ್ನು ನೀವು ಮಾಡಬೇಕಾ? ಹಾಗಾದರೆ ಒಂದ್ಸಲ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.